ಮತ್ತೇನ್ ಮಾಡಿದ ಸುವಾರ್ತೆ 22ನೇ 1-14 ಒಬ್ಬ ಅರಸನು ತನ್ನ ಮಗನ ಮದುವೆಗೆ ಔತಣ ಊಟಕ್ಕೆ ಎಲ್ಲರನ್ನು ಕರೆದ, ಆದ್ರೆ ಕರೆಯಲ್ಪಟ್ಟವರು ಯಾರೂ ಬರಲಿಲ್ಲ. ಎಲ್ಲರನ್ನು ಕರೀಲಿಕ್ಕೆ ತನ್ನ ಸೇವಕರನ್ನು ಕಳಿಸ್ದ, ಆದ್ರೆ ಕಳಿಸಲ್ಪಟ್ಟಂತ ಸೇವಕರನ್ನು ಆ ಜನರು ಹಿಡ್ಕೊಂಡು ಕೊಂದು ಬಿಟ್ರು. ಅದಕ್ಕೆ ಸಿಟ್ಟುಕೊಂಡಂತ ಈ ಅರಸನು ಕೊಂದಂತವ್ರನ್ನ ಶಿಕ್ಷಿಸ್ಲಿಕ್ಕೆ ತನ್ನ ಜನರನ್ನ ಕಳಿಸಿ ಅವ್ರನ್ನೆಲ್ಲ ಕೊಂದು ಬಿಡ್ತಾನೆ. ಅಂದ್ರೆ ಅವನ್ನೆಲ್ಲ ಶಿಕ್ಷಿಸ್ತಾನೆ. ಶಿಕ್ಷಿಸಿದ ಮೇಲೆ ಸೇವಕರನ್ನ ಕಳಿಸಿ ಬೀದಿ ಬೀದಿಯಲ್ಲಿ ಎಲ್ಲಾ ಕಡೆ ಹೋಗಿ ನೀವು 4 ಕಡೆ ಎಲ್ಲರನ್ನು ಕಂಡವ್ರನ್ನೆಲ್ಲ ಕರ್ಕೊಂಡ್ ಬರ್ರಿ, ಒಳ್ಳೆಯವರಾಗಿ ಕೆಟ್ಟವ್ರು ಎಲ್ಲರನ್ನು ಕರ್ಕೊಂಡ್ ಬರ್ರಿ ಅಂತ. ಇವ್ರು ಹೋಗಿ ಎಲ್ಲಾ ಹಾದಿಗಳಿಗೆ ಹೋಗಿ ಎಲ್ಲರನ್ನು ಕರ್ಕೊಂಡ್ ಬಂದ್ರು. ಎಲ್ಲರ ಮನೆ ತುಂಬಾ ಕುಂತು ಎಲ್ಲರೂ ಊಟ ಮಾಡ್ತಾ ಇದಾರೆ. ಆ ಮನೆಗೆ ಬಂದಂತ ಊಟಕ್ಕೆ ಮಾಡೋಂಥವ್ರಲ್ಲಿ ಒಬ್ಬನಿಗೆ ಮದುವೆ ಬಟ್ಟೆ ಇರಲಿಲ್ಲ. ಅವಾಗ ಅರಸನ್ ಬಂದು, ಏನಪ್ಪ ನಿನ್ನ ಬಟ್ಟೆ ಎಲ್ಲಿದೆ ಅಂತ ಕೇಳಿದಾಗ ಅವನು ಮೌನವಾಗಿದ್ದಾಗ ಅವನನ್ನು ಹಿಡ್ಕೊಂಡೋಗಿ ಅವನು ಎಲ್ಲಿಗೆ ಹಾಕ್ತಾರೆ, ಕತ್ತಲೆ ಕೋಣೆ ಒಳಗೆ ಹಾಕಿ. ಅವಾಗ ಯೇಸು ಸ್ವಾಮಿ ಹೇಳಿದಂತ ಮಾತಂದ್ರೆ, ಕರೆಯಲ್ಪಟ್ಟವರು ಬಹು ಜನ, ಆದ್ರೆ ಆಯಲ್ಪಟ್ಟವರು ಸ್ವಲ್ಪ ಜನ ಅಂತ. ಆ ಮನೆಯ ಅರಸನು ಯಾರಂದ್ರೆ ಪರಲೋಕದಲ್ಲಿರುವಂತ ನಮ್ಮ ತಂದೆಯಾದ ದೇವರು. ಮಗನು ಯಾರಂದ್ರೆ ಯೇಸು ಕ್ರಿಸ್ತನು. ಮದುವೆಗೆ ಸಿದ್ಧತೆ ನಡೆದಿದೆ. ಸಿದ್ಧತೆ ಅಂದ್ರೆ ಇದು ಎದರ ಬಗ್ಗೆ ಮಾತಾಡುತ್ತಂದ್ರೆ ಕ್ರಿಸ್ತನ 2ನೇ ಬರೋಣನ ತೋರಿಸುತ್ತೆ. ಆ ಅರಸನು ತನ್ನ ಸೇವಕರನ್ನ ಕಳಿಸ್ತಾನೆ, ಎಲ್ಲರನ್ನು ಕರ್ಕೊಂಡು ಬರ್ಲಿಕ್ಕೆ. ಯಾರನ್ನ ಕರ್ಕೊಂಡು ಬರ್ಲಿಕ್ಕೆ? ತನ್ನವರನ್ನ ಕರ್ಕೊಂಡು ಬರ್ಲಿಕ್ಕೆ ಕಳಿಸ್ತಾನೆ. ಆದ್ರೆ ತನ್ನವರಾದಂತವ್ರು ಆಹ್ವಾನನ ಸ್ವೀಕರಿಸೋದಿಲ್ಲ, ತಿರಸ್ಕರಿಸ್ತಾರೆ. ಆ ಜನ ಯಾರು ಅಂದ್ರೆ ಯೋಹಾನ ಬರೆದ ಸುವಾರ್ತೆ 1-11. ಯೋಹಾನ ಬರೆದ ಸುವಾರ್ತೆ 1-11. ಅಂತ ಜನರು ಅಂದ್ರೆ ಯಾರು ಗೊತ್ತಾ? ಇಸ್ರಾಯೇಲರು ಕ್ರಿಸ್ತನ ಆಹ್ವಾನವನ್ನು ಸ್ವೀಕರಿಸಲಿಲ್ಲ. ಅವರು ಆತನನ್ನ ತಿರಸ್ಕರಿಸಿದ್ರು. ಅವ್ರಿಗೆ ಬಂದಂತ ಆಹ್ವಾನ ಯಾವ್ದು ಗೊತ್ತಾ? ಮತ್ತಾಯನ ಸುವಾರ್ತೆ 3-1. ಆಹ್ವಾನ ಬಂತು ಅವರಿಗೆ. ಆದ್ರೆ ಆಹ್ವಾನ ಬಂದಾಗ ಇವ್ರೇನ್ ಮಾಡಿದ್ರು? ಆಹ್ವಾನ ಸ್ವೀಕರಿಸಲಿಲ್ಲ. ಆದ್ರೆ ಆಹ್ವಾನ ಕರೆತಂದಂತ ಸೇವಕರನ್ನೇ ಹೊಡೆದು ಕೊಂದ್ರು ಅವ್ರನ್ನ. ಮತ್ತೇನ್ ಬರ್ತದೆ ಸುವಾರ್ತೆ 14-10. ಮತ್ತು ಆಳುಗಳನ್ನು ಕಳುಹಿಸಿ ಸೆರೆಮನೆಯಲ್ಲಿ ಯೋಹಾನನ ತಲೆಯನ್ನು ಹೋಯಿಸಿದನು. ಏನು ಮಾಡಿದ್ರು? ಯಾ ಸೇವಕನನ್ನ ಕಳಿಸಿದ್ನೋ ದೇವರು, ಹೋಗಿ ಎಲ್ಲರನ್ನು ಕರ್ಕೊಂಡ್ ಬಾ ಅಂತ ಹೇಳಿ ನನ್ನ ಮಗನ ಮದುವೆಗೆ ಆ ಬಂದಂತ ಸೇವಕರನ್ನ ಹಿಡ್ಕೊಂಡು ಕೊಂದು ಬಿಟ್ರು ಅವರು. ಯೋಹಾನನನ್ನ ಹಿಡ್ಕೊಂಡು, ಯೋಹಾನನಷ್ಟೆಲ್ಲ ಹಳೆ ಒಡಂಬಡಿಕೆ ಎಷ್ಟೋ ಜನ ಪ್ರವಾದಿಗಳನ್ನ ದೇವರು ಕಳಿಸಿದ ತನ್ನ ಸೇವಕರನ್ನ. ಆದ್ರೆ ಆ ಸೇವಕರುಗಳನ್ನ ಈ ಜನರು, ಇಸ್ರಾಯೇಲ್ ಜನರು ಏನ್ ಮಾಡಿದ್ರು ಗೊತ್ತಾ? ಕೊಂದ್ರು ಅವ್ರನ್ನ. ಯೋಹಾನನನ್ನ ಕೊಂದ್ರು, ಅನೇಕರನ್ನ ಕೊಂದು ಬಿಟ್ರು ಅವರು. ಮತ್ತಾಯನ ಸುವಾರ್ತೆ 23-37. ಮತ್ತಾಯನ ಸುವಾರ್ತೆ 23-37. ಮತ್ತಾಯನ ಸುವಾರ್ತೆ 23-37. ಯೆರೂಸಲೇಮೇ ಯೆರೂಸಲೇಮೇ, ಪ್ರವಾದಿಗಳ ಪ್ರಾಣ ತೆಗೆಯುವವಳೇ, ದೇವರು ನಿನ್ನ ಬಳಿಗೆ ಕಳುಹಿಸಲ್ಪಟ್ಟವರನ್ನು ಕಲ್ಲೆಸೆದು ಕೊಲ್ಲುವವಳೇ. ಎಂತ ಜನ ಇವರು? ದೇವರ ಸ್ವಂತ ಜನ. ಸ್ವಂತ ಜನರಿಗೆ ಆಹ್ವಾನ ಕಳಿಸ್ದ. ಆಹ್ವಾನ ತಗೊಂಡು ಬಂದಂತ ಸೇವಕರನ್ನ ಹಿಡ್ಕೊಂಡು ಕಲ್ಲಿಂದ ಹೊಡೆದ್ರು, ಕುದಿ ಕೊಯ್ದು ಆ ಸೇವಕರನ್ನ ಕೊಂದು ಬಿಟ್ರು ಇವರೆಲ್ಲರೂ. ಆವಾಗ ಅವ್ರ ಮೇಲೆ ಸಿಟ್ಟುಕೊಂಡಂತ ಆ ಅರಸನ ಏನ್ ಮಾಡ್ದ? ಅವರನ್ನ ನಾಶ ಮಾಡ್ಲಿಕ್ಕೆ ಸೇವಕರನ್ನ ಕಳಿಸ್ದ. ಹಾಗೆ ಇಸ್ರಾಯೇಲ್ ಜನರು ದೇವರ ಆಹ್ವಾನ ಸ್ವೀಕರಿಸಲಿದೆ ಇದ್ದಿದ್ದಕ್ಕೆ ದೇವರವರನ್ನ ನಾಶ ಮಾಡಿದಂತ ಆ ಪ್ರವಾದನ ವಚನ ಯಾವ್ದು ಗೊತ್ತಾ? ಕ್ರಿಸ್ತ ಶಕ 70ನೇ ವರ್ಷದಲ್ಲಿ ರೋಮಾದವರು ಯೆರೂಸಲೇಮನ್ನ ಹಾಳು ಮಾಡಿದ್ದನ್ನ ತೋರಿಸುತ್ತೆ. ಯಾವುದು? ಈ ಮತ್ತಾಯನ ಸುವಾರ್ತೆ 22-22 5-6 ವಚನಗಳು. 6ನೇ ವಚನ, ಉಳಿದವರು ಅವನ ಆಳುಗಳನ್ನು ಹಿಡಿದು ಬೈದು ಕೊಂದು ಹಾಕಿದರು. ಅರಸನು ಸಿಟ್ಟುಗೊಂಡು ತನ್ನ ದಂಡುಗಳನ್ನು ಕಳುಹಿಸಿ ಆ ಕೊಲೆಗಾರರನ್ನು ನಾಶ ಮಾಡಿ ಅವರ ಪಟ್ಟಣವನ್ನು ಸುಟ್ಟಿ ಬಿಟ್ಟನು. ಆ ಪಟ್ಟಣ ಯಾವುದಂದ್ರೆ ಯೆರೂಸಲೇಮ್ ಪಟ್ಟಣ. ಕ್ರಿಸ್ತ ಶಕ 70ರಲ್ಲಿ ರೋಮಾದವರು ಬಂದು ಯೆರೂಸಲೇಮನ್ನ ಸಂಪೂರ್ಣವಾಗಿ ಹಾಳು ಮಾಡಿಬಿಟ್ರು. ಕಾರಣ ಅವರು ಪ್ರವಾದಿಗಳನ್ನು ಕೊಂದಿದ್ದಕ್ಕೆ. ಇದು ಅದನ್ನು ತೋರಿಸುತ್ತೆ. ಸ್ವಂತ ಜನರಾದಂತ ಇಸ್ರಾಯೇಲರಿಗೆ ಆಹ್ವಾನ ಬಂತು, ಅವ್ರು ಸ್ವೀಕರಿಸಲಿಲ್ಲ, ಅವ್ರು ಪ್ರವಾದಿಗಳನ್ನು ಕೊಂದ್ರು. ಅವರು ತನ್ನ ದಂಡುಗಳನ್ನು ಕಳಿಸಿ ಆ ಅರಸನು ಆ ಪಟ್ಟಣವನ್ನೇ ನಾಶ ಮಾಡಿಬಿಟ್ಟ, ಯೆರೂಸಲೇಮ್ ಪಟ್ಟಣವನ್ನು. ಈಗ ಅದರ ನಂತರ ಆ ಅರಸನ ತೀರ್ಮಾನ ಮಾಡಿದೆ ಅಂದ್ರೆ ತನ್ನ ಸೇವಕರಿಗೆ, ನೀವು ಬೀದಿ ಬೀದಿಗಳಿಗೆ ಹಾದಿಗಳಿಗೆ ಎಲ್ಲಾ ಕಡೆ ಹೋಗ್ರಿ, 4 ದಿಕ್ಕುಗಳಿಗೆ ಹೋಗ್ರಿ, ಕಂಡವ್ರನ್ನೆಲ್ಲ, ಒಳ್ಳೆಯವ್ರನ್ನ ಕೆಟ್ಟವ್ರನ್ನ ಎಲ್ಲರನ್ನೂ ಕರ್ಕೊಂಡ್ ಬರ್ರಿ ಊಟದ ಮನೆಗೆ ಅಂತ.
ಏನ್ ತೋರಿಸಿದೆ ಗೊತ್ತಾ? ಮಾರ್ಕನ ಬರೆದ ಸುವಾರ್ತೆ 16:15 ಯೇಸು ಸ್ವಾಮಿ, ಈ ಲೋಕದ ಎಲ್ಲಾ ಕಡೆಗೆ ಹೋಗಿ ಎಲ್ಲಾ ಜನರಿಗೂ ಸುವಾರ್ತೆಯನ್ನು ಸಾರಿ, ನಂಬಿ ರಕ್ಷಣೆ ಹೊಂದಿದವನು, ನಂಬಿ ದೀಕ್ಷಾಸ್ನಾನ ಮಾಡಿಸ್ಕೊಂಡು ರಕ್ಷಣೆ ಹೊಂದವನು ನಂಬದೆ ಹೋಗೋನು ದಂಡನೆಗೆ ಗುರಿಯಾಗುವನು ಅಂತ. ಇಸ್ರಾಯೇಲ್ ಜನರಿಗೆ ರಕ್ಷಣೆ ಬಂತು, ಅವರ ರಕ್ಷಣೆ ತಿರಸ್ಕರಿಸಿದ್ದಕ್ಕೆ ಆ ರಕ್ಷಣೆ ಅನ್ಯ ಜನರಾದಂತ ನಮ್ಮೆಲ್ಲರಿಗೂ ಬಂತು ಪ್ರಪಂಚದಲ್ಲಿ. ಇವ್ರಿದರ ಬರೆದ ಪತ್ರಿಕೆ 10:29-31. ದೇವರು ಕೃಪಾವಾರವಾಗಿರುವ ಆತ್ಮನನ್ನು ತಿರಸ್ಕಾರ ಮಾಡಿದ್ದಾನೋ ಅವನು ಇನ್ನೂ ಎಷ್ಟೋ ಕ್ರೂರವಾದ ದಂಡನೆಗೆ ಪಾತ್ರನಾಗಬೇಕೆಂಬುದು ಯೋಚಿಸಿರಿ. ದೇವರು ಕೊಟ್ಟಂತ ಆಹ್ವಾನವನ್ನು ನೀವು ತಿರಸ್ಕರಿಸಿದ್ರೆ ಭಯಂಕರವಾದಂತ ದಂಡನೆಗೆ ನೀವು ಗುರಿ ಆಗ್ತೀರಿ. ದೇವರ ಆಹ್ವಾನ ಕೊಟ್ಟಾಗ ಸ್ವೀಕರಿಸಬೇಕು ನಾವು. ಆ ಜನರು ತಿರಸ್ಕಾರ ಮಾಡಿದ್ರು, ಅವರು ತಾವು ನಾಶ ಆದ್ರು, ತಮ್ಮ ಪಟ್ಟಣಗಳನ್ನು ಹಾಳು ಮಾಡಿಕೊಂಡ್ರು ಇಸ್ರಾಯೇಲ್ ಜನರು. ಈಗ ಆವಾಗ ಆ ಅರಸನೆ ಅಂತಾನೆ, ನೀವು ಬೀದಿ ಬೀದಿಗಳಿಗೆ ಹೋಗಿ ಕಣ್ಣಂತನ್ನೆಲ್ಲರನ್ನು ಕರ್ಕೊಂಡು ಬಂದೆ ಅಂತ. ಅದೇ ಯೇಸು ಸ್ವಾಮಿ ನಮಗೆ ಕೊಟ್ಟಂತ ಆಜ್ಞೆ ಹೊಸ ಒಡಂಬಡಿಕೆಯಲ್ಲಿ. ನೀವು ಲೋಕದ ಎಲ್ಲಾ ಕಡೆಗೆ ಹೋಗಿ ಎಲ್ಲಾ ಜನರಿಗೆ ಸುವಾರ್ತೆನ ಸಾರಿ ಅವರನ್ನು ಶಿಷ್ಯರನ್ನಾಗಿ ಮಾಡ್ರಿ ಅಂತ. ಈಗ ನಾವು ಹೋಗ್ತಾ ಇದೀವಿ. ಹೋಗಿ ಈಗ ಆ ಸ್ವಂತ ಜನರಾದಂತ ಇಸ್ರಾಯೇಲ್ ತಿರಸ್ಕರಿಸಿದಂತ ರಕ್ಷಣೆ ಈಗ ಅನ್ಯ ಜನರಾದಂತ ಪ್ರಪಂಚದ ಎಲ್ಲಾ ಜನರಿಗೂ ಬಂತ. ಎಲ್ಲಾ ಕಡೆ ಸುವಾರ್ತೆ ಸಾರಲ್ಪಟ್ಟಿದೆ. ಎಲ್ಲಾ ಜನರು ಕೇಳ್ತಾ ಇದಾರೆ, ಎಲ್ಲಾ ಜನ ಸುವಾರ್ತೆ ಕೇಳ್ತಾ ಇದಾರೆ. ಆದ್ರೆ ಅದರಲ್ಲಿ ರಕ್ಷಣೆಗೆ ಬರುವಂತ ಜನ ಬಹಳ ಕಡಿಮೆ. ರಕ್ಷಣೆಯಲ್ಲಿ ಬರುವಂತ ಜನ ಬಹಳ ಕಡಿಮೆ. ಎಲ್ಲರೂ ಬಂದ್ರು, ಎಲ್ಲರೂ ಮದುವೆ ಮನೆಗೆ ಬಂದ್ರು. ಇದೇನ್ ತೋರಿಸುತ್ತೆ ಗೊತ್ತಾ? ಒಂದು ದಿನ ಕ್ರಿಸ್ತನು ಬಂದಾಗ ಎಲ್ಲಾ ಭೂಲೋಕದಲ್ಲಿರುವಂತ ಎಲ್ಲಾ ಜನರು ಕ್ರಿಸ್ತನ ಮುಂದೆ ನ್ಯಾಯ ತೀರ್ಪಿಗೆ ಕೂಡೋದನ್ನ ತೋರಿಸುತ್ತೆ. ಅದು ಆತನ ಮುಂದೆ ಬಂದು ನಿಂತರು. ಆವಾಗ ಕ್ರಿಸ್ತನು, ದೇವರು ನ್ಯಾಯ ತೀರ್ಪಿನಲ್ಲಿ ಪ್ರತಿಯೊಬ್ಬರನ್ನೂ ಪರೀಕ್ಷಿಸ್ತಾನೆ. ನೋಡ್ತಾ ಇದ್ದಾನೆ ಯಾರ್ಯಾರು ಬಟ್ಟೆ ಹಾಕೊಂಡಿದಾರೆ, ಬಟ್ಟೆ ಹಾಕೊಂಡಿಲ್ಲ ಅಂತ. ಪ್ರತಿಯೊಬ್ಬರನ್ನು ಪರೀಕ್ಷಿಸ್ತಾನೆ. ಯಾರು ಬಟ್ಟೆ ಹಾಕೊಂಡಿಲ್ಲ ಅವ್ರನ್ನ ಶಿಕ್ಷೆಗೊಳಪಡಿಸ್ತಾನೆ, ಬಟ್ಟೆ ಹಾಕೊಂಡಂತವ್ರನ್ನ ಮದುವೆಯಲ್ಲಿ ಕಂಟಿನ್ಯೂ ಮಾಡಿಸ್ತಾನೆ. ಈಗ ಇಸ್ರಾಯೇಲರು ತಿರಸ್ಕರಿಸಿದಂತ ರಕ್ಷಣೆ ಅನ್ಯ ಜನರಿಗೆ ಹೇಗೆ ಬಂತು ಅಂತ ನೋಡ್ಲಿಕ್ಕೆ ಒಂದು ಸಲ ಅಪೊಸ್ತಲ ಕೃತ್ಯಗಳ 13ನೇ ಅಧ್ಯಾಯ ನೋಡ್ರಿ. ಪಿಸಿದಿಯದಲ್ಲಿದ್ದಂತ ಅಂತಿಯೋಕ್ಯಕ್ಕೆ ಪೌಲನು ಮತ್ತು ಬರ್ನಬನು ಹೋಗಿ ಸುವಾರ್ತೆ ಅಲ್ಲಿದ್ದಂತ ಮೊದಲು ಯಹೂದ್ಯರಿಗೆ ಸಾರ್ತಾರೆ. ಆದ್ರೆ ಅವರು ಅದನ್ನ ಸ್ವೀಕರಿಸೋದಿಲ್ಲ. ಅವಾಗ ಅಪೊಸ್ತಲ ಕೃತ್ಯಗಳು 13ನೇ ಅಧ್ಯಾಯ, ಅಪೊಸ್ತಲರ ಕೃತ್ಯಗಳು 13ನೇ ಅಧ್ಯಾಯ 46ನೇ ವಚನ. ಆಗ ಪೌಲನು ಬರ್ನಬನು ಧೈರ್ಯದಿಂದ ಮಾತಾಡಿ, ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದಕ್ಕೆ ಅವಶ್ಯವಾಯಿತು. ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡಿದ್ದರಿಂದ ಈಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ. ಇಸ್ರಾಯೇಲ್ ಜನರು ಆ ರಕ್ಷಣೆ ತಿರಸ್ಕಾರ ಮಾಡಿದ್ರು. ಮೊದಲು ಅವ್ರ ಕಡೆ ಬಂತು, ಆದ್ರೆ ಅವರು ಸ್ವೀಕರಿಸಲಿಲ್ಲ. ಈಗ ಅನ್ಯ ಜನರ ಕಡೆ ಹೋಗ್ತಾ ಇದೀವಿ ನಾವು ಅಂದ. ಪೌಲನು ಮೊದಲನೇ ಸೇವಕನಾಗಿ ಅನ್ಯ ಜನರ ಕಡೆ ಹೋಗಿ ಸುವಾರ್ತೆನ ಸಾರ ಸ್ಟಾರ್ಟ್ ಮಾಡ್ದ. ಈಗ ಸುವಾರ್ತೆ ಎಲ್ಲರಿಗೂ ಸಾರಲ್ಪಡ್ತಾ ಇದೆ. ಆದ್ರೆ ಅದರಲ್ಲಿ ಬಂದಂತವರಲ್ಲಿ ಒಬ್ಬನಿಗೆ ಮಾತ್ರ ವಸ್ತ್ರ ಇರಲಿಲ್ಲ, ಮದುವೆ ವಸ್ತ್ರ. ಆದ್ರೆ ಈತನ ಮಾತ್ರ ರಕ್ಷಣೆ ವಸ್ತ್ರ ಹಾಕೊಂಡಿಲ್ಲ. ಆದ್ರೆ ಏನ್ ಮಾಡ್ಕೊಂಡಿದ್ದ ಗೊತ್ತಾ? ಯೆಶಾಯನ ಗ್ರಂಥ 64ನೇ 6ನೇ ವಚನ. ಯೆಶಾಯನ ಗ್ರಂಥ 64ನೇ 6ನೇ ವಚನ. ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಯಂತಿವೆ. ನಮ್ಮ ಧರ್ಮ ಕಾರ್ಯಗಳೆಲ್ಲ ಹೊಲೆಯ ಬಟ್ಟೆಗಳಂತಿವೆ. ಇಲ್ಲಿ ಬಂದಂತವನು ಮದುವೆಗೆ ಕೊಟ್ಟಲ್ಪಟ್ಟಂತ ಬಟ್ಟೆನ ಹಾಕೊಂಡಿಲ್ಲ. ಆದ್ರೆ ಇವನೆಂತ ಬಟ್ಟೆ ಹಾಕೊಂಡ ಗೊತ್ತಾ? ಸ್ವಂತ ಧರ್ಮ ಕಾರ್ಯಗಳನ್ನು ಬಟ್ಟೆ ಹಾಕೊಂಡು ಬಂದ. ಇವನು ದೇವರು ಕೊಡುವಂತ ಉಚಿತವಾದಂತ ಕ್ರಿಸ್ತನ ಕೃಪೆಯಿಂದ ಸಿಗುವಂತ ರಕ್ಷಣೆನ ಸ್ವೀಕರಿಸದೆ, ನಾನು ದಾನ ಧರ್ಮ ಕಾರ್ಯಗಳನ್ನ ಮಾಡೀನಿ, ನೀತಿ ನಿಯಮ ನಿಷ್ಠೆಗಳನ್ನ ಪಾಲಿಸಿ ನಡೆದೀನಿ, ನಾನು ಪಾಲಿಸಿದಂತ ನೀತಿ ನಿಯಮಗಳ ಪ್ರಕಾರ ನನಗೆ ಮೋಕ್ಷ ಸಿಗುತ್ತೆ, ಪರಲೋಕ ಸಿಗುತ್ತೆ ಅನ್ನೋ ಅಹಂಕಾರದಿಂದ, ಆ ನಂಬಿಕೆಯಿಂದ ಬಂದ. ಆದ್ರೆ ಸ್ವಂತ ನೀತಿ ಕಾರ್ಯಗಳಿಂದ ಯಾರು ಪರಲೋಕ ರಾಜ್ಯಕ್ಕೆ ಅರ್ಹತೆ ಪಡೆಯೋದಿಲ್ಲ. ನಮ್ಮ ಧರ್ಮ ಕಾರ್ಯಗಳು ದೇವರ ಮುಂದೆ ಎಂತ ಬಟ್ಟೆ? ಅವು ಹೊಲೆಯ ಬಟ್ಟೆ ಇದ್ದಂತೆ. ನೀವು ಎಷ್ಟೇ ಧರ್ಮ ಕಾರ್ಯಗಳನ್ನು ಮಾಡ್ರಿ, ಆಸ್ತಿನೆಲ್ಲ ಹಂಚಿಕೊಟ್ರು, ನಿಮ್ಮೆಲ್ಲ ದಾನ ಧರ್ಮ ಕಾರ್ಯಗಳು ದೇವರ ಮುಂದೆ ಹಳೆಯ ಬಟ್ಟೆ, ಅದು ಹೊಲಸಾದಂತ ಬಟ್ಟೆಗೆ ಸಮಾನ. ಆದ್ರೆ ಕ್ರಿಸ್ತ ಯೇಸುವಿನ ಕೃಪೆಯಿಂದ ಆತನ ಶಿಲುಬೆಯಲ್ಲಿ ಸುರಿಸಿದಂತ ರಕ್ತದಿಂದ ಸಿಗುವಂತ ಬಟ್ಟೆ, ಅದು ಮಾತ್ರ ನಮ್ಮನ್ನು ಪರಲೋಕ ರಾಜ್ಯಕ್ಕೆ ಅರ್ಹರನ್ನಾಗಿ ಮಾಡ್ತೈತಿ. ಇಲ್ಲಿ ಬಂದಂತ ಇವನು ಸ್ವನೀತಿಯನ್ನ ಆಧಾರ ಮಾಡಿಕೊಂಡು ಬಂದಂತವನು.
ಅಂತವನನ್ನ ಕರ್ಕೊಂಡೋಗಿ ಆ ಅರಸನ ಎಲ್ಲಿ ಹಾಕದ? ನರಕದ ಬೆಂಕಿಯೊಳಗೆ ಹಾಕದ. ಆ ಮದುವೆ ಮನೆಯಲ್ಲಿ ಕೊಡಲ್ಪಟ್ಟಂತ ವಸ್ತ್ರ ಹಾಕೊಂಡವರಿಗೆ ಮಾತ್ರ ಅಲ್ಲಿ ಊಟ ಮಾಡುವಂತ ಅರ್ಹತೆ ಇರುತ್ತೆ. ಹಾಗೆ ಪ್ರಿಯ ಮಕ್ಕಳೇ, ನೀತಿ ನಿಯಮ ಧರ್ಮ ಕಾರ್ಯಗಳನ್ನು ಮಾಡೋದ್ರಿಂದ ನಾವು ದೇವರ ರಾಜ್ಯಕ್ಕೆ ಸ್ವತಂತ್ರ ಆಗೋದಿಲ್ಲ. ಆದ್ರೆ ಕ್ರಿಸ್ತನ ಕೃಪೆಯಿಂದ ಪಾಪ ಕ್ಷಮಾಪಣೆಯನ್ನು ಹೊಂದಿ ನಮ್ಮ ಬಟ್ಟೆಗಳನ್ನು ಸ್ವಚ್ಛ ಮಾಡಿಕೊಂಡು ಆತನ ರಕ್ತದಿಂದ ತೊಳೆಯಲ್ಪಟ್ಟವರು ಆದ್ರೆ ಮಾತ್ರ ನಾವು ಪರಲೋಕ ರಾಜ್ಯಕ್ಕೆ ಪಾತ್ರರಾಗ್ತೇವೆ. ಸ್ವನೀತಿಯನ್ನು ಆಧಾರ ಮಾಡಿಕೊಳ್ಳಬಾರದು. ಅವನು ಸ್ವನೀತಿಯನ್ನು ಆಧಾರ ಮಾಡಿಕೊಂಡ ನಾಶಕ್ಕೆ ಪಾತ್ರನಾದ. ಕ್ರಿಸ್ತನ ಕೃಪೆ ಮೇಲೆ ರಕ್ಷಣೆಯನ್ನು ಪಡಿಬೇಕು, ಅವಾಗ ನಾವು ಪರಲೋಕ ರಾಜ್ಯಕ್ಕೆ ಅರ್ಹರಾಗ್ತೇವೆ. ಸ್ವನೀತಿಯನ್ನು ಆಧಾರ ಮಾಡಿಕೊಂಡದ್ದು. ಈಗ ಆದಾಮ ಅವರನ್ನು ನೋಡಿದ್ರೆ ಆದಿಕಾಂಡ 3:7-21 ಪ್ರಕಾರ ನಾವು ನೋಡಿದ್ರೆ, ಆದಾಮ ಅವರು ಪಾಪ ಮಾಡಿದಾಗ, ದೇವ್ರು ತಿನ್ನಬಾರ್ದನ್ನು ಹಣ್ಣು ತಿಂದಾಗ ಅವರು ತಮ್ಮ ವಸ್ತ್ರಹೀನತೆಯನ್ನ ಮುಚ್ಕೊಳ್ಳೋದಕ್ಕೆ ಅವರು ಕೆಲವೊಂದು ಎಳೆಗಳನ್ನ ತಗೊಂಡು ಸುತ್ಕೊಂತಾರ. ಅವರು ಅದು ಸ್ವನೀತಿ, ಅದು ತಮ್ಮ ಪಾಪಗಳನ್ನು ಮುಚ್ಕೊಳ್ಳಿಕ್ಕೆ. ಆದ್ರೆ ಅವಾಗ ದೇವರೇನ್ ಮಾಡ್ತಾನೆ, ಒಂದು ಪಶುವನ್ನ ತಗೊಂಡು ಅದರ ಬಲಿ ಕೊಟ್ಟು ಅದರ ಚರ್ಮದಿಂದ ಅವರನ್ನ ಸುತ್ತಾನೆ, ಶಾಶ್ವತವಾದಂತ ಒಂದು ವಸ್ತ್ರನ ಹಾಕ್ತಾನೆ ಅವರಿಗೆ. ಇವರು ತಾತ್ಕಾಲಿಕವಾದಂತ ನಮ್ಮ ನೀತಿ ಕಾರ್ಯಗಳೆಲ್ಲ ತಾತ್ಕಾಲಿಕವಾದದ್ದು, ಅದು ನಮಗೆ ಪರಲೋಕ ರಾಜ್ಯ ಕೊಡೋದಿಲ್ಲ. ಆದ್ರೆ ಕ್ರಿಸ್ತನ ತ್ಯಾಗ ಮಾತ್ರ, ಬಲಿ ಮಾತ್ರ, ಆತನ ರಕ್ತದಿಂದ ನಮ್ಗೆ ಶಾಶ್ವತವಾದಂತ ನೀತಿ ಸಿಗುವಂತದ್ದು. ಅವ್ರು ಹಾಕೊಂಡಂತ ಬಟ್ಟೆಗಳು ಏನ್ ಸೂಚಿಸುತ್ತೆ ಅಂದ್ರೆ, ಪ್ರಕಟಣೆ ಗ್ರಂಥ 7:9 ಇವುಗಳಾದ ಮೇಲೆ ಇಗೋ, ಯಾರಿಂದನೂ ಎನಿಸಲಾಗದಂತ ಮಹಾ ಸಮೂಹವು ಸಿಂಹಾಸನದ ಮುಂದೆಯೂ ಯಜ್ಞದ ಕುರಿಯಾದಾತನ ಮುಂದೆಯೂ ನಿಂತಿರುವುದನ್ನು ಕಂಡೆನು. ಅವರು ಸಕಲ ಜನಾಂಗ ಕುಲ ಪ್ರಜೆಗಳವರು, ಸಕಲ ಭಾಷೆಗಳನ್ನಾಡುವವರು ಆಗಿದ್ದರು. ಅವರು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡು ತಮ್ಮ ಕೈಗಳಲ್ಲಿ ಖರ್ಜೂರಗಳ ಗರಿಗಳನ್ನು ಹಿಡಿದುಕೊಂಡಿದ್ದರು. ಅಲ್ಲಿ ಊಟದ ಮದುವೆ ಮನೆಗೆ ಬಂದಂತ ಎಲ್ಲರೂ ಇಲ್ಲಿ ಕಾಣಿಸ್ತಾ ಇದಾರಲ್ಲ, ಯಾವ ಭಾಷೆ ಜನ, ಎಲ್ಲ ಪ್ರಪಂಚದ ಎಲ್ಲಾ ಕಡೆಯಿಂದ ಬಂದಂತವ್ರು. ಎಂತ ಬಟ್ಟೆ ಹಾಕೊಂಡ್ರು? ಬಿಳಿ ಬಟ್ಟೆ. ಈ ಬಿಳಿ ಬಟ್ಟೆ ಯಾವ್ದು ಗೊತ್ತಾ? ಕ್ರಿಸ್ತನ ರಕ್ತದಿಂದ ತೊಳೆಯಲ್ಪಟ್ಟಂತ ಪರಿಶುದ್ಧವಾದಂತ ರಕ್ಷಣೆ. ಅದು ರಕ್ಷಣೆಯನ್ನು ವಸ್ತ್ರ ಹಾಕೊಂಡ್ರು. ಕೇವಲ ವಾಕ್ಯ ಕೇಳೋದ್ರಿಂದಲ್ಲ, ಆದ್ರೆ ಒಬ್ಬನು ನೀರಿನಿಂದಲೂ ಆತ್ಮದಿಂದಲೂ ರಕ್ಷಣೆ ಹೊಂದದಿದ್ದರೆ ಅವನು ಪರಲೋಕ ರಾಜ್ಯಕ್ಕೆ ಪಾತ್ರನಲ್ಲ. ಇವರು ನೀಲಿ ವಸ್ತ್ರ ಹಾಕೊಂಡಿದ್ದೇನೆ ಗೊತ್ತಾ? ರಕ್ಷಣೆ ಕ್ರಿಸ್ತನ ರಕ್ತದಿಂದ ತಮ್ಮನ್ನು ತಾವು ತೊಳೆದುಕೊಂಡು ಸ್ವನೀತಿಯನ್ನು ಆಧಾರ ಮಾಡಿಕೊಳ್ಳದೆ ಕ್ರಿಸ್ತನ ರಕ್ತದ ಮೇಲೆ ಆಧಾರಪಟ್ಟು ಆತನ ಕೃಪೆಯಿಂದ ರಕ್ಷಣೆಗೆ ಬಂದಂತವರು ಇಲ್ಲಿ ಕಾಣಿಸ್ತಾ ಇದ್ದಾರೆ. ಫಿಲಿಪ್ಪಿದವರ ಬರೆದ ಪತ್ರಿಕೆ 3:9 ಸ್ವನೀತಿಯನ್ನ ಆಧಾರ ಮಾಡಿಕೊಳ್ಳದೆ ಕ್ರಿಸ್ತೇಸು ಕೊಡುವಂತ ಆತನ ಮೇಲೆ, ಕ್ರಿಸ್ತೇಸನ ಮೇಲೆ ಇರುವಂತ ನಂಬಿಕೆಯಿಂದ ಬರುವಂತ ರಕ್ಷಣೆಯನ್ನು ನಾವು ಸ್ವೀಕರಿಸಬೇಕು. ಆವಾಗ ನಾವು ಪರಲೋಕ ರಾಜ್ಯಕ್ಕೆ ಅರ್ಹರಾಗ್ತೀವಿ. ಇವತ್ತು ಪ್ರಪಂಚದಲ್ಲಿರುವಂತ ಅನೇಕರು ಪರಲೋಕ ರಾಜ್ಯ ಪಡೀಲಿಕ್ಕೆ ಸ್ವನೀತಿಯನ್ನು ಆಧಾರ ಮಾಡ್ಕೊಂತಾರೆ. ನಾನು ದೇವರಿಗೆ ಎಷ್ಟು ಬಂಗಾರ ಕೊಟ್ರೆ ನನಗೆ ಮೋಕ್ಷ ಸಿಗುತ್ತೆ, ನನಗೆ ಪುಣ್ಯ ಸಿಗುತ್ತೆ, ಪುಣ್ಯ ಅಂದ್ರೆ ಮೋಕ್ಷ, ನಾನು ಇಷ್ಟು ಜನರಿಗೆ ಬಡವರಿಗೆ ಸಹಾಯ ಮಾಡಿದ್ರೆ ನನಗೆ ಪರಲೋಕ ಸಿಗುತ್ತೆ ಅಂತ ಹೇಳಿ ಹೇಳ್ಕೊಳ್ಳೋಂತ ಯಾರಿಗೂ ಪರಲೋಕ ಸಿಗೋದಿಲ್ಲ. ನಿಮ್ಮ ನಿಯಮ ನಿಷ್ಠೆಗಳು, ದಾನ ಧರ್ಮ ಕಾರ್ಯಗಳಿಂದ ನಿಮ್ ಪರಲೋಕಲ್ಲ, ದೇವರ ಕೃಪೆಯಿಂದಲೇ. ನೀವು ಒಂದು ವೇಳೆ ನಿಮ್ಮ ಸ್ವನೀತಿಯನ್ನು ಆಧಾರ ಮಾಡಿಕೊಂಡು ನೀವು ಬದುಕಿದ್ರೆ ಇವನ ಹಾಗೆ ಕತ್ತಲೆ ಗುಂಡಿಯಾದಂತ ಶಾಶ್ವತವಂತ ನರಕಕ್ಕೆ ತಳ್ಳಲ್ಪಡ್ತಾರೆ. ಕಡೆ ವಚನ 14 ಹೀಗೆ ಕರೆಯಲ್ಪಟ್ಟವರು ಬಹುಜನ, ಆಯಲ್ಪಟ್ಟವರು ಸ್ವಲ್ಪ ಜನ. ಈಗ ಇಡೀ ಪ್ರಪಂಚಕ್ಕೆ ಸುವಾರ್ತೆ ಸಾರಲ್ಪಡ್ತಾ ಇದೆ, ಆದ್ರೆ ಎಲ್ಲಾ ಜನರು ಸುವಾರ್ತೆಯನ್ನು ಸ್ವೀಕರಿಸ್ತಾ ಇಲ್ಲ. ಅದರಲ್ಲಿ ಕೆಲವರು ಮಾತ್ರ ಆ ಸುವಾರ್ತೆಯನ್ನು ಸ್ವೀಕರಿಸಿ ಕ್ರಿಸ್ತನ ಮೇಲೆ ನಂಬಿಕೆಯಿಂದ ಆತನ ಕೃಪೆಯಿಂದ ಸಿಗುವಂತ ರಕ್ಷಣೆಯನ್ನು ಸ್ವೀಕರಿಸಿ ಅವರು ಪರಲೋಕ ರಾಜ್ಯದ ಅರ್ಹರಾಗಿ ಬದುಕ್ತಾ ಇದ್ದಾರೆ. ಸೊ ನಾವು ಕೂಡ ಕರೆಯಲ್ಪಟ್ಟವರಲ್ಲಿ ಅಷ್ಟೇ ಇರದೆ ಆಯಲ್ಪಟ್ಟವರಾಗಿದ್ದು ಪರಲೋಕ ರಾಜ್ಯದ ಅರ್ಹತೆಯನ್ನು ಪಡೆದು ಆ ಪರಲೋಕ ರಾಜ್ಯಕ್ಕೆ ನಾವು ಸೇರಬೇಕೆಂಬುದೇ ದೇವರ ಚಿತ್ತ.